ಹಾಸನ ಜಿಲ್ಲೆಯಲ್ಲಿ ಮುಂದುವರೆದ ಮಳೆ ಕೊಚ್ಚಿ ಹೋದ ಶಿರಾಡಿಗ ರಾಷ್ಟ್ರೀಯ ಹೆದ್ದಾರಿ. ಎರಡನೇ ದಿನದ ಮಳೆಗೆ ಕೊಚ್ಚಿ ಹೋದ ರಸ್ತೆ. ಸಕಲೇಶಪುರ ತಾಲೂಕು ದೊಡ್ಡತಪ್ಪಲು ಬಳಿ ಅವಾಂತರ ಸೃಷ್ಟಿಯಾಗಿದೆ. ಗುಂಡಿ ರಸ್ತೆಯಲ್ಲೇ ವಾಹನ ಸವಾರರಿಗೆ ನರಕ ದರ್ಶನ ಆಗ್ತಾ ಇದೆ. ಹೆದ್ದಾರಿಯಲ್ಲಿ ಸಂಚರಿಸೋಕೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಇನ್ನು ಮಳೆ ಪ್ರಾರಂಭ ಆಗಿದ್ದಷ್ಟೇನೆ ಆಗಲೇ ರಸ್ತೆನೇ ಕೊಚ್ಕೊಂಡು ಹೋಗಿದೆಯಂತೆ. ಮತ್ತು ನಿಮಗೆಲ್ಲ ನೆನಪಿರಬಹುದು, ಈ ಶಿರಾಡಿಯ ರಾಷ್ಟ್ರೀಯ ಹೆದ್ದಾರಿಯನ್ನು ಅದು ಎಷ್ಟು ಬಾರಿ ಸರಿ ಮಾಡಿದ್ದಾರೆ, ಅದು ಎಷ್ಟು ಬಾರಿ ಇದು ಕಿತ್ತೋಗಿದೆ, ಏನೇನು ಅವಾಂತರಗಳಾಗಿದೆ, ರಸ್ತೆನೇ ಕ್ಲೋಸ್ ಮಾಡಿದ್ದಾರೆ, ಬದಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅನ್ನೋದನ್ನು ನೀವು ನೋಡಿರ್ತೀರ. ಅದೇ ಅದು ಏನು ಕತೆನೋ ಗೊತ್ತಿಲ್ಲ. ಇಲ್ಲೇನು ತ್ಯಾಪೆ ಹಾಕೋ ಕೆಲಸ ಮಾಡ್ತಾರೋ, ನಿಜವಾಗ್ಲೂ ಕಾಮಗಾರಿ ನಡೆಯುತ್ತೋ, ಅಥವಾ ಬೇಕು ಅಂತ ಕೆಲಸ ಮಾಡ್ತಾರೋ, ಬೇಕಾಬಿಟ್ಟಿ ಕೆಲಸ ಮಾಡ್ತಾರೋ ಗೊತ್ತಿಲ್ಲ. ಇನ್ನು ಮಳೆಗಾಲ ಕಂಪ್ಲೀಟಾಗಿ ಪ್ರಾರಂಭವೇ ಆಗಿಲ್ಲ. ಸುರಿದ 2 ಮಳೆಗೆ ರಸ್ತೆನೇ ಕೊಚ್ಕೊಂಡು ಹೋಗಿದೆ. ಶಿರಾಡಿಯ ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ ಇದು ಮೊದಲ ಬಾರಿ ನಾವು ವರದಿ ಮಾಡ್ತಾ ಇರೋದಲ್ಲ. ಬಹಳ ವರ್ಷಗಳಿಂದ ಇದೇ ಥರದ ಸಿಚುವೇಶನ್ಸ್ ಅಲ್ಲಿ ಇದೆ. ವಾಹನ ಸವಾರರಂತೂ ಪರದಾಡ್ಬಿಡ್ತಾರೆ. ಈ ಮಳೆಗಾಲದಲ್ಲಿ ಆಲ್ಮೋಸ್ಟ್ ಈ ರಸ್ತೆನ ಕ್ಲೋಸೇ ಮಾಡ್ತಾರೆ ಅಂತ ಕಾಣುತ್ತೆ. ಯಾಕಂದರೆ ಕಳೆದ ಬಾರಿಯೂ ಅದೇ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದು ಶಿರಾಡಿಯ ರಾಷ್ಟ್ರೀಯ ಹೆದ್ದಾರಿ. ಸಕಲೇಶಪುರ ತಾಲೂಕಿನ ದೊಡ್ಡತಪ್ಪಲು ಬಳಿ ಈ ಅವಾಂತರ ಸೃಷ್ಟಿಯಾಗಿರುತ್ತೆ. ಸಕಲೇಶಪುರ, ಶಿರಾಡಿ ಘಾಟು ಈ ಭಾಗಗಳಲ್ಲಿ ಪ್ರತಿ ಮಳೆಯಲ್ಲೂ ಕೂಡ ಇದೇ ಥರ ಸಿಚುವೇಶನ್ಸ್ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಒಂದು ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನಲ್ಲಿ ಮಳೆಯ ಆರ್ಭಟ ಮತ್ತೆ ಹೆಚ್ಚಾಗಿರುವಂಥದ್ದು. ಮಳೆಯ ಆರ್ಭಟದಿಂದ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಎಲ್ಲೆಂದರಲ್ಲಿ ಈಗಾಗಲೇ ನೀರು ಹರಿತಾ ಇದೆ. ಜೊತೆಗೆ ರಸ್ತೆಗಳು ಸಂಪೂರ್ಣವಾಗಿ ಕೊರಕಲು ಬಿದ್ದು ಹೋಗಿರುವಂತಹ ಘಟನೆ ನಡೆದಿರುವಂಥದ್ದು. ಈಗ ನಾವು ಹಾಸನ ಸಕಲೇಶಪುರ ತಾಲೂಕಿನ ಏನು ದೊಡ್ಡತಪ್ಪಲು ಪ್ರದೇಶದಲ್ಲಿದ್ದೀವಿ. ಇದೇ NH 75 ಅಂದರೆ ರಾಷ್ಟ್ರೀಯ ಹೆದ್ದಾರಿ 75 ಪ್ರಮುಖ ರಸ್ತೆ. ಬೆಂಗಳೂರು ಮತ್ತು ಮಂಗಳೂರಿಗೆ ಸಂಪರ್ಕ ಕಲ್ಪಿಸಿಕೊಡುವಂತಹ ಪ್ರಮುಖ ರಸ್ತೆ. ಈಗಾಗಲೇ ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ ಅಂದರೆ ಮೇಲ್ಗಡೆಯಿಂದ ಬಂದಂತಹ ನೀರು ರಸ್ತೆಯನ್ನು ಕೊಚ್ಚಿಕೊಂಡು ಹೋಗಿರುವಂತಹ ದೃಶ್ಯಗಳು ಕಾಣಸಿಗ್ತಾ ಇದೆ. ಜೊತೆಗೆ ನಮ್ಮ ಬಲಭಾಗದಲ್ಲಿ ಈಗಾಗಲೇ ಕಟ್ಟಿದಂತಹ ತಡೆಗೋಡೆ ಏನಿದೆ, ಆ ತಡೆಗೋಡೆ ಸಂಪೂರ್ಣವಾಗಿ ಕುಸಿತೋಗಿರುವಂಥದ್ದು. ಅಂದರೆ ಕಳೆದ ಬಾರಿ ಇದೇ ಜಾಗದಲ್ಲಿ ಭೂಕುಸಿತ ಉಂಟಾಗಿತ್ತು. ಆ ಭೂಕುಸಿತ ಆದಂತಹ ಹಿನ್ನೆಲೆಯಲ್ಲಿ ಇಲ್ಲಿ ತಡೆಗೋಡೆಯನ್ನು ಕೂಡ ಕಟ್ಟಿದ್ರು. ಆದರೆ ಈಗ ಕಾಣಿಸ್ತಾ ಇರುವಂತಹ ತಡೆಗೋಡೆ ಏನಿದೆ, ದೊಡ್ಡತಪ್ಪಲು ಭಾಗದ ತಡೆಗೋಡೆ ಏನಿದೆ, ಆ ತಡೆಗೋಡೆ ಸಂಪೂರ್ಣವಾಗಿ ಕುಸಿತಿರುವಂಥದ್ದು. ಅಂದರೆ ಮಳೆಗೆ ಕೊಚ್ಚಿಕೊಂಡು ಹೋಗಿರುವಂತಹ ದೃಶ್ಯಗಳು ಕಾಣಸಿಗ್ತಾ ಇದೆ. ಮೇಲ್ಗಡೆಯಿಂದ ಯಾವಾಗ ಬೇಕಾದರೂ ಮಣ್ಣು ಕುಸಿಬೋದು. ಇಲ್ಲಿ ಬಹಳ ದೊಡ್ಡ ಮಟ್ಟಿಗೆ ತಡೆಗೋಡೆಯನ್ನು ಮಾಡಲಾಗಿತ್ತು. ಆದರೆ ಆ ತಡೆಗೋಡೆ ಈಗಾಗಲೇ ಇಲ್ಲಿ ತಡೆಗೋಡೆ ಸಂಪೂರ್ಣವಾಗಿ ಕುಸಿತೋಗಿದೆ. ಕಳಪೆ ಕಾಮಗಾರಿ ಅನ್ನೋದು ಇಲ್ಲಿ ಸಂಪೂರ್ಣವಾಗಿ ಎದ್ದು ಕಾಣಿಸ್ತಾ ಇರುವಂಥದ್ದು. ನಮ್ಮ ಇನ್ನು ಎಡಭಾಗದಲ್ಲಿ ಏನಿದೆ, ಎಡಭಾಗದಲ್ಲಿ ಸಂಪೂರ್ಣವಾಗಿ ಇದು ಈಗಾಗಲೇ ಇಲ್ಲಿ ಭಾರಿ ವಾಹನಗಳು ಓಡಾಡ್ತವೆ. ಭಾರಿ ವಾಹನಗಳು ಓಡಾಡುವಂತಹ ನರಕ ಹೇಳತ್ತಿರೋದು. ಸಾಕಷ್ಟು ಗುಂಡಿಮಯ ಆಗಿರ್ತಕ್ಕಂತಹದ್ದು ರಸ್ತೆಗಳು. ಜೊತೆಗೆ ಅಲ್ಲೊಂದು ಕಾರ್ ಕೂಡ ಈಗಾಗಲೇ ಕೆಟ್ಟು ನಿಂತಿರುವಂತಹ ದೃಶ್ಯಾವಳಿಗಳು ನೋಡ್ತಾ ಇದ್ವಿ. ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗುವಂತಹ ಕಾರ್ ಏನಿದೆ, ಆ ಕಾರ್ ಈಗಾಗಲೇ ಕೆಟ್ಟು ನಿಂತಿರುವಂಥದ್ದು. ಜೊತೆಗೆ ಸ್ಥಳೀಯರು ಸಾಕಷ್ಟು ಇಲ್ಲಿ ಓಡಾಡ್ತಾರೆ. ದೊಡ್ಡತಪ್ಪಲು ಭಾಗದಿಂದ ಸಕಲೇಶಪುರ ಭಾಗಕ್ಕೆ ಓಡಾಡ್ತಾರೆ. ಜೊತೆಗೆ ಸಾವಿರಾರು ದಿನನಿತ್ಯದ ವೆಹಿಕಲ್ಗಳು, ಸಾವಿರಾರು ವಾಹನಗಳು ಇಲ್ಲಿ ಓಡಾಡ್ತವೆ. ಈಗ ಮತ್ತೆ ನಾವು ಈಗಾಗಲೇ ನೋಡ್ತಾ ಇರ್ಬೋದು, ಈಗ ಮತ್ತೆ ನಮ್ಮ ಬಲಭಾಗದಲ್ಲಿ ವಾಹನಗಳು ಓಡಾಡ್ತಾ ಇರುವಂತಹ ದೃಶ್ಯ ಹೇಗಿದೆ ನೋಡಿ. ಈಗ ರಿಯಾಲಿಟಿ ಚೆಕ್ನಲ್ಲಿ ಕೂಡ ವಾಹನಗಳು ಹೋಗುವಂತಹ ದೃಶ್ಯಾವಳಿಗಳು ಕಾಣಸಿಗ್ತಾ ಇರುವಂಥದ್ದು. ಯಾಕಂತಂದರೆ ಇಲ್ಲಿ ಗುಂಡಿಮಯವಾಗಿದೆ. ಗುಂಡಿ ಯಾವುದು, ರಸ್ತೆ ಯಾವುದು ಒಂದು ಕೂಡ ಕಾಣಿಸ್ತಾ ಇಲ್ಲ. ಆ ರೀತಿಯಾದಂತಹ ಏನು ನರಕ ದರ್ಶನ, ಆ ರೀತಿಯಾದಂತಹ ನರಕ ದರ್ಶನ ಶಿರಾಡಿ ಭಾಗ. ಶಿರಾಡಿ ಅಂತ ಅಂದರೆ ಇದನ್ನೇ ಶಿರಾಡಿ ಭಾಗ ಅಂತ ಹೇಳ್ತಾರೆ. ಸಕಲೇಶಪುರ ತಾಲೂಕಿಗೂ ಕೂಡ ಇದು ಸೇರುವಂಥದ್ದು. ಒಟ್ಟಾರೆ ಸಾಕಷ್ಟು ಈಗಾಗಲೇ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ದೊಡ್ಡತಪ್ಪಲು ಭಾಗದಲ್ಲಿ ಈ ರೀತಿಯಾದಂತಹ ಅಂದರೆ ಈ ರೀತಿಯಾದಂತಹ ದೃಶ್ಯಾವಳಿಗಳನ್ನು TV5 ರಿಯಾಲಿಟಿ ಚೆಕ್ ಮಾಡುವ ಮುಖಾಂತರ ಇಲ್ಲಿ ಜನರಿಗೆ ತೋರಿಸ್ತಾ ಇರುವಂಥದ್ದು. ಒಟ್ಟಾರೆ ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಮಳೆಯ ಹಿನ್ನೆಲೆಯಲ್ಲಿ ಅವಾಂತರಗಳು ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತದೆ. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಸಕಲೇಶಪುರ.